ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೆಲ್ಲ ಏನು ಮಾಡ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀರಾ. ಇವತ್ತು ಬಂದು ನಾವು ಇಲ್ಲಿ ಒಂದು ಶ್ರೀಮಂತ ಇತ್ತು, ನಮ್ಮ ಅಮ್ಮ ಇದ್ದಾರಲ್ಲ ಅವ್ರ ತಂಗಿ ಮಗಳದು ಶ್ರೀಮಂತ ಇತ್ತು. ಹಾಗಾಗಿ ಪೂರಿ ಉಂಡೆ ಮತ್ತು ಕಡಲೆ ಬೀಜದ ಉಂಡೆ, ಕಡಲೆ ಉಂಡೆ ಇದೆಲ್ಲ ಮಾಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ಕೋತಾ ಇದ್ರು ಎಲ್ಲರೂ. ಇದು ಬಂದು ಫಸ್ಟಿಗೆ ಕಡಲೆ ಬೀಜದ ಮಾಡ್ತಾಯಿದ್ದಾರೆ. ಇದು ಯಾವ ಥರ ನಮಗೆ ಇಷ್ಟ ಆ ಥರ ಮಾಡ್ಬೋದು. ಲೋಟಗಳಲ್ಲಿ ಮಾಡೋರು ಮಾಡ್ತಾರೆ ಅಥವಾ ಉಂಡೆ ಥರ ಮಾಡೋರು ಮಾಡ್ತಾರೆ. ಇಲ್ಲಿ ಅಮ್ಮವರು ಕೈಯಲ್ಲಿ ಹಿಡ್ದಿದ್ದಾರೆ ನೋಡಿ, ಅದನ್ನು ನಾವು ಇವಾಗ ಚರ್ಮುರಿಗೆಲ್ಲ ಮಾಡ್ತಾರಲ್ವ ರೋಲು, ಆ ಥರ ಮಾಡಿ ಅಲ್ಲಿ ಟೇಪ್ ಹಾಕ್ಕೊಂಡಿದ್ದಾರೆ. ಟೇಪ್ ಹಾಕ್ಕೊಂಡು ಅದರಲ್ಲಿ ವಿ ಶೇಪಾಗಿ ಬರೋ ಥರ ಅಲ್ಲಿ ಅಮ್ಮ ಮಾಡ್ತಾಯಿದ್ದಾರೆ ನೋಡಿ ಯಾವ ಥರ ಮಾಡೋದು ಅಂತ. ತುಂಬ ಕಷ್ಟ ಇದೆ ಮಾಡೋದು. ಅದು ಪಾಕ ಹಾಕಿದ ತಕ್ಷಣ ಪಾಕ ಬಿಸಿ ಇದ್ದಾಗಲೇ ನಾವು ಯಾವ ಶೇಪಿಗೆ ಕೊಡ್ತೀವಿ ಆ ಶೇಪಿಗೆ ಕೂತ್ಕೊಳ್ಳುತ್ತದು. ಆ ಶೇಪಿಗೆ ಮಾಡಬೇಕು. ತುಂಬ ಕೈ ಸುಡ್ತಾ ಇರುತ್ತೆ ಪಾಪ. ಅವ್ರಿಗೆ 3 ಜನ ಸೇರಿಕೊಂಡು, ಶಿಲ್ಪಕ್ಕ ಕೂಡ ಬಂದಿದ್ದರು, ಪುಟ್ಟಮ್ಮ ಮತ್ತು ಶಿಲ್ಪಕ್ಕ ಮತ್ತು ನಮ್ಮ ಅತ್ತೆಯವರು ಸಹ 3 ಜನನೂ ಸೇರಿ ಮಾಡ್ತಾಯಿದ್ರು. ನೈಟ್ ಆಗಿತ್ತು ಇದು ಮಾಡಬೇಕಾದ್ರೆ. ನೋಡಿ ಎಷ್ಟು ಕಷ್ಟ ಇದೆ ಅಲ್ವಾ. ಇದಕ್ಕೆ ಸ್ವಲ್ಪ ಬೆಲ್ಲ ಪಾಕ ಮಾಡಿಕೊಂಡು, ಆ ಬೆಲ್ಲ ಪಾಕ ಫುಲ್ ಗಟ್ಟಿ ಆಗೋ ಅಷ್ಟೊತ್ತಿಗೆ ಇದನ್ನು ನಾವು ಈ ಕವರ್ ಒಳಗಡೆ ಹಾಕಬೇಕು. ನೋಡ್ತಾ ಇದ್ದೀರಾ ಕವರು, ಎಷ್ಟು ಕವರ್ಗಳನ್ನ ಮಾಡಿಟ್ಟಿದ್ದಾರೆ ಅಂತ. ನೆಕ್ಸ್ಟ್ ಇದು ಕಡಲೆ ಬೀಜದ್ದು, ಅದು ಕಡಲೆದು ಮಾಡಿದರು. ಕಡಲೆ ಬೀಜನ ಹುರ್ಕೊಂಡು ಅಲ್ಲಿ ಸ್ವಲ್ಪ ಹಸಿಟ್ಟನ್ನ ಹಾಕೋತಿದ್ದಾರೆ, ಅಕ್ಕಿ ಹಸಿಟ್ಟು ಹಾಕೋತಾ ಇದ್ದಾರೆ ಮತ್ತೆ ನೋಡಿ. ನೆಕ್ಸ್ಟು ಮತ್ತು ಬೆಲ್ಲದ ಪಾಕ ಹಾಕ್ಕೊಂಡು, ಅದು ಬೆಲ್ಲದ ಪಾಕ ಬೇಗ ಗಟ್ಟಿ ಆಗೋ ಅಷ್ಟೊತ್ತಿಗೆ ನಾವು ಅದನ್ನು ಆ ಪೇಪರ್ ಒಳಗೆ ಮಾಡಿರೋಂಥ ಪೇಪರ್ ಒಳಗಡೆ, ಇದು ಇನ್ನು ನೆಕ್ಸ್ಟ್ ಟೈಮ್ ಮಾಡಿದಾಗ ಇದು ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಫುಲ್ಲು ಡೀಟೇಲ್ ತೋರಿಸ್ತೀನಿ. ಅಂತೂ ಇಂತೂ ಎಲ್ಲ ಮಾಡಿದ್ರು. ಮತ್ತು ಲಾಸ್ಟಿಗೆ ಪೂರಿದು ಮಾಡಿದ್ರು. ಸ್ವಲ್ಪ ಇದು ಕಷ್ಟ ಆಯಿತು, ಫುಲ್ಲು ಟೈಮ್ ತೊಗೊಳ್ತು. ಇದರಲ್ಲಿ ಉಳ್ದಿದ್ದನ್ನ ನಾವು ಪೂರಿ ಉಂಡೆ ಮಾಡ್ಕೊಂಡ್ವಿ. ಫೈನಲಿ ಹೊರಟ್ವಿ ಮಾರ್ನಿಂಗು. ನನ್ನ ಮಕ್ಕಳಿಗೆ ಆಚೆ ಹೋಗೋದು ಅಂದರೆ ತುಂಬ ಖುಷಿ. ಡ್ಯಾನ್ಸ್ ಎಲ್ಲ ಆಡಿಕೊಂಡು ತುಂಬ ಖುಷಿಯಿಂದ ಬರ್ತಾರೆ. ಇವರು ಬಂದು ನಮ್ಮ ಧನುಷ ಮತ್ತು ಈಮಲ್ ಅಂತ ನಮ್ಮ ಅಕ್ಕನ ಮಕ್ಕಳು, ನಮ್ಮ ಭಾವನ ಮಕ್ಕಳು, ನಮ್ಮ ಮನೆಯವರು ಇದ್ದಾರಲ್ಲ ಅವ್ರ ಅಣ್ಣನ ಮಕ್ಕಳು ಇವರು ದೊಡ್ಡಬಳ್ಳಾಪುರದಲ್ಲಿರೋದು. ಇವರು ಸಮೇತ ಬಂದಿರೋ ಫಂಕ್ಷನ್ಗೆ. ಫೈನಲಿ ನೋಡಿ ಅಲ್ಲಿ ಎಲ್ಲ ರಿಮೂವ್ ಮಾಡ್ತಾ ಇದ್ದಾರೆ, ಕವರಿಂದ ರಿಮೂವ್ ಮಾಡಿ ಅಲ್ಲಿ ಇಡ್ತಾ ಇದ್ದಾರೆ ನೋಡಿ. ಫೈನಲಿ ಈ ಥರ ಬಂದಿತ್ತು. ಇದು ಪೂರಿ ಉಂಡೆ ನೋಡ್ತಾ ಇರ್ಬೋದು ನೀವು. ಆ ಕಡೆ ಲಾಸ್ಟಲ್ಲಿ ಕಡಲೆದು ಉಂಡೆ ಇಟ್ಟಿದ್ದಾರೆ. ಒಟ್ಟು 4 ಪ್ಲೇಟ್ಸ್ ಆಗಿತ್ತು. ಅದೇ ನಮ್ಮ ಹುಡುಗಿ ಬಂದು ಇಲ್ಲಿ ಶಾಸ್ತ್ರ ಮಾಡಬೇಕು ಅಂತ ಹೇಳಿದರು. ಒಂದು 5 ಜನ ನನ್ನನ್ನು ಕಳಿಸಿದ್ರು ಶಾಸ್ತ್ರ ಮಾಡೋಕ್ಕೆ, ಹೂ ಮುಡಿಸಿ ಬಳೆ ತೊಡ್ಸೋಕ್ಕೆ ಅಂತ ಹೇಳಿ. ನಾನು ಕೂಡ ಶಾಸ್ತ್ರನ ಮಾಡಿದೆ. ತುಂಬ ಚೆನ್ನಾಗಾಯಿತು ಫಂಕ್ಷನ್ನು. ನಮ್ಮ ಹುಡುಗಿ ತುಂಬ ಚೆನ್ನಾಗೂ ಕೂಡ ಕಾಣ್ತಾ ಇದ್ಲು. ನೋಡಿ ಅಲ್ಲಿ ಬಿಸಿಲಿಗೆ ಎಲ್ಲ ಅದು ಉಂಡೆಗಳು ಎಲ್ಲ ಮೆಲ್ಟ್ ಆಗಿಬಿಟ್ಟಿತ್ತು. ಇಲ್ಲಿ ಬಂದು ನೆಕ್ಸ್ಟು ನಾಮಕರಣಕ್ಕೆ ಹೋಗಿದ್ವಿ. ಅವತ್ತೇ ಒಂದು ನಾಮಕರಣ ಕೂಡ ಇತ್ತು, ಹೋಗಿದ್ವಿ. ಅಲ್ಲಿ ಬಂದು ನಮ್ಮ ಚಿಕ್ಕ ಮಾವವರು ಅಮ್ಮನಿಗೆ ಪ್ರಪೋಸ್ ಮಾಡ್ತಾಯಿದ್ರು. ಇವರಂತೂ ಫುಲ್ಲು ಫನ್ನಿಯಾಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ನಮ್ಮ ಫ್ಯಾಮಿಲೀಲಿ ತುಂಬ ಖುಷಿ ಆಗುತ್ತೆ ಇವರಿದ್ದರೆ. ನೋಡಿ ಯಾವ ಥರ ಪ್ರಪೋಸ್ ಮಾಡ್ತಾಯಿದ್ರೆ, ಅವ್ರಿಗೇ ನಾಚಿಕೆ ಆಗ್ತಿತ್ತು. ಫೈನಲಿ ಆ ಫಂಕ್ಷನ್ನು ಮುಗಿಸ್ಕೊಂಡು ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.